ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗಪ್ಪ ಬಸ್ಸಲ್ಲಿ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ತುಂಬ ಅಪರೂಪಕ್ಕೆ ಶ್ರೀ ಶಕ್ತಿ ಯೋಜನೆನ ಯೂಸ್ ಮಾಡ್ಕೊಂಡಿದ್ದೀವಿ ರೀ ನಾವು ಹೆಣ್ಮಕ್ಳು. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ ಇವತ್ತು. ನನ್ನ ಫ್ರೆಂಡ್ ಮಗಳದು ಫಂಕ್ಷನ್ ಇತ್ತು, ಆ ಕಾರಣಕ್ಕೆ. ಹಾಗೆ ಸುಮ್ಮನೆ ನಾನು ಹಿನ್ಕಲಲ್ಲಿ ಬಸ್ ಹತ್ತದ್ನಲ್ಲ, ಹಂಗಾಗಿ ಸೀಟ್ ಸಿಕ್ಕಿರಲಿಲ್ಲ, ನಿಂತ್ಕೊಂಡೆ ಸ್ಟಾರ್ಟಿಂಗು. ಆ ನಂತರ ಒಂಚೂರು ಮೂವ್ ಆದ ತಕ್ಷಣನೇ ಬಸ್ಸು ಒಂದು ಆಂಟಿ ಸೀಟ್ ಕೊಟ್ಟರು. ಬಾರಪ್ಪ ಕೂತ್ಕೊ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಕೂತ್ಕೊಂಡು ಅಲ್ಲಿಂದ ಬಂದು ಸಬರಲ್ಲಿ ಇಳಿದು ಸಬರಿಂದ ನಡ್ಕೊಂಡು ಹೋಗಿ ಸಬರ್ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋದೆ. ದೊಡ್ಡ ಗಡಿಯಾರದಿಂದ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಿ ಬಸ್ ಹತ್ಬಿಟ್ಟು ಅಲ್ಲಿಂದ ಸೀದಾ ಬಂದು ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಕೆಂಗೇರಿನಲ್ಲಿ ಇಳಿದು, ಕೆಂಗೇರಿಲಿ ಇಳಿದವರು ಮತ್ತೆ ಮೇಲ್ಗಡೆ ಹತ್ತಿ ಅಲ್ಲಿ ಬಸ್ ಸ್ಟಾಪಿಗೆ ಬಂದ್ವಿ. ಪದ್ಮನಾಭ ನಗರಕ್ಕೆ ಹೋಗ್ಬೇಕಾಗಿತ್ತು ನಾವು. ನಮ್ಗೇನು ಅಷ್ಟು ಗೊತ್ತಿರಲಿಲ್ಲ. ಶಶಿ ಬಂದು ಕಾಯ್ಕೊಂಡಿದ್ಲು, ಅವಳಿಗೆ ಬ್ಯಾಂಗ್ಳೂರ್ ಗೊತ್ತಲ್ವ, ಹಾಗಾಗಿ ಅವಳು ಅಲ್ಲೇ ಕೆಂಗೇರಿಲಿ ಕಾಯ್ತಾ ಇದ್ಲು ನಮಗೋಸ್ಕರ. ಪಾಪ ಅವಳಿಗೊಂದು ಹಾಯ್ ಮಾಡಿ ಬಂದ ತಕ್ಷಣ ಆಮೇಲಿಂದ ಅವಳನ್ನು ಮೀಟ್ ಮಾಡಿಕೊಂಡು ಸೀದಾ ನಾವು ಬಸ್ ಸ್ಟಾಪಿಗೆ ಹೋದ್ವಿ. ಬಸ್ ಸ್ಟಾಪಿಗೆ ಹೋದರೆ ಬಸ್ಸು ತುಂಬ ಬಸ್ ಇದೆ, ಬಟ್ ಸ್ವಲ್ಪ ರಶ್ ಇರ್ತಾಯಿತ್ತು. ಇದು ನಾವು ಅಲ್ಲಿಗೆ ಪದ್ಮನಾಭ ನಗರಕ್ಕೆ ಹತ್ತಿದ ಬಸ್ ಇದು. ಸ್ವಲ್ಪ ರಶ್ ಇರ್ತಾಯಿತ್ತು ಬಸ್ಸು. ಪರವಾಗಿಲ್ಲ, ನಮಗೆ ಸೀಟ್ ಸಿಕ್ತು, ಅದು ಒಂದು ಖುಷಿ ಆಯಿತು. ಇಲ್ಲಿಂದ ಕೂಡ ನಮಗೆ ಕೆಂಗೇರಿಲಿ ಹತ್ತಿದ್ರೂ ಸೀಟ್ ಸಿಕ್ತು. ಹತ್ತಿದ ತಕ್ಷಣವೇ ಸ್ವಲ್ಪ ರಿಲೀಫ್ ಆಯಿತು, ಎಲ್ಲ ಕಡೆ ಸೀಟ್ ಇದೆಯಲ್ಲಪ್ಪ ಅಂತ. ಆಮೇಲೆ ಸೀಟ್ ಇಲ್ಲದೆ ನಿಂತ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಅಲ್ಲಿ ನಮಗೆ ನನ್ನ ಫ್ರೆಂಡ್ ಅವ್ರ ಚಿಕ್ಕಮ್ಮ ಕೂಡ ಸಿಕ್ಕಿದ್ರು. ಅವರು ಪಾಪ ನಾನು ಏನೂ ತಿಂದಿರಲಿಲ್ಲ, ಸುಸ್ತಾಗ್ತಾ ಇದೆ ಅಂತ ಹೇಳಿದ ತಕ್ಷಣ, ಅಲ್ಲಿ ಕೆಂಗೇರಿಲಿ ನಾವು ಇಳಿದ ತಕ್ಷಣ ಬಸ್ನ ಅಲ್ಲಿ ಮೇಲ್ಗಡೆ ಎತ್ಕೊಂಡು ಹೋಗ್ಬೇಕಾದ್ರೆ ಬ್ರಿಡ್ಜ್ ಮೇಲಿಂದ ಅಲ್ಲಿ ಪಾಪ ನಮಗೆ ಬಾ ಮಗ ಅಂತ ಹೇಳ್ಬಿಟ್ಟು ಅಲ್ಲಿ ಏನೋ ಸಿಕ್ತು ಸದ್ಯಕ್ಕೆ, ಪಾಪ್ಕಾರ್ನ್ ಏನೋ, ಅದನ್ನು ತಗೋ ಅಂತ ಹೇಳ್ಬಿಟ್ಟು ಕೊಡ್ಸಿ. ಅದಕ್ಕೆ ನೋಡಿ ಅಮ್ಮಂದ್ರು ಇರಬೇಕು ಅಂತ ಹೇಳೋದು. ಅಮ್ಮಂದ್ರು ಅವ್ರಿಗೆ ಗೊತ್ತಿರುತ್ತೆ ಮಕ್ಕಳು ಏನಾದರೂ ಸ್ವಲ್ಪ ಹಸ್ಕೊಂಡಿರ್ತಾರೆ, ಏನು ಮಾಡ್ತಾರೆ ಎತ್ ಮಾಡ್ತಾರೆ ಅನ್ನೋದು. ಅವಾಗ ಒಂಚೂರು ಹಸಿವು ಅಂದ್ರೆ ಅವರು ಕೂಡ ಸೈಜೆಲ್ಲ ಕೊಡಿಸ್ತಾರೆ. ಹಂಗೆ ಈ ಆಂಟಿ ಕೂಡ ನಮಗೆ ಪಾಪ ಹಸಿವು ಅಂದ ತಕ್ಷಣ ಅದನ್ನು ನನಗೆ ಕೊಡಿಸಿದ್ರು. ನಾನು ಅದನ್ನೇ ತಿಂದೆ ಬಸ್ಸಲ್ಲಿ ಕೂತ್ಕೊಂಡು. ಅದನ್ನು ತಿನ್ಕೊಂಡು ಒಂದು ಬಾಟಲ್ ನೀರು ಕುಡಿದೆ, ನೆಮ್ಮದಿ ಅನ್ನಿಸ್ತು. ಆಮೇಲಿಂದ ಸ್ಯಾರಿ ನಾವೇನು ಪರ್ಚೇಸ್ ಮಾಡಿರಲಿಲ್ಲ ಮೈಸೂರಲ್ಲಿ, ಹಂಗಾಗಿ ನಾವು ಬ್ಯಾಂಗ್ಳೂರಲ್ಲೇ ಸ್ಯಾರಿನ ಪರ್ಚೇಸ್ ಮಾಡಿ ಪಾಪುಗೆ ಕೊಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿನ ಪರ್ಚೇಸ್ ಮಾಡಿಕೊಂಡು, ನಮ್ಮ ಪೂ ಗೊತ್ತಲ್ಲ, ಎಲ್ಲೇ ಹೋದ್ರು ಹೂವು ಬಿಡಲ್ಲ ಅವಳು. ಹೂವು ತಗೊಂಡು ಅಲ್ಲಿಂದ ಅವಳು ಹೂವು ಮುಟ್ಕೊಂಡು ಅಲ್ಲಿಂದ ಸೀದಾ ನಡ್ಕೊಂಡು ಹೋದ್ವಿ ನಾವು ಗೋಕುಲ್ ವೆಜ್ ಹತ್ರ. ಗೋಕುಲ್ ವೆಜ್ಜಿಗೆ ನಾವು ರೀಚ್ ಆಗೋಕ್ಕೆ ಅಲ್ಲಿಂದ ಅಲ್ಲಿಗೆ ಒಂದು 5-10 ನಿಮಿಷ ಆಯಿತು ಅಷ್ಟೇ. ಏನು ತುಂಬ ಹುಡುಕಾಟ ಆ ಥರ ಏನೂ ಆಗಲಿಲ್ಲ. ಈಸಿ ಇತ್ತು ಆ್ಯಕ್ಚುಲಿ, ಬ್ಯಾಂಗ್ಳೂರು ಈಸಿ ಇತ್ತು. ಟಯರ್ಡ್ ಅನ್ನಿಸ್ಲಿಲ್ಲ ನನಗೆ. ಫಸ್ಟು ಟೈಮು ನನಗೆ ಬ್ಯಾಂಗ್ಳೂರು ಅಷ್ಟು ದೂರ ಜರ್ನಿ ಮಾಡಿಸಿದ್ರು ಕೂಡ ಟಯರ್ಡ್ ಅನ್ನಿಸ್ಲಿಲ್ಲ. ನೋಡ್ತಾ ಇರ್ಬೋದು ನಾನು ರೀಚ್ ಆಗಿದ್ದೀನಿ. ಗೋಕುಲ್ ವೆಜ್ಜಿಗೆ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಎಂಟ್ರಿ ಆದ ತಕ್ಷಣ ನೋಡಿ ಈ ಥರ ಫಂಕ್ಷನ್ ಅಲ್ಲಿ ನಡೀತಾ ಇತ್ತು. ಹೋಗೋಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಹೋಗ್ಬಿಟ್ಟು ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅಕ್ಕ ಇದ್ದರು, ಅಕ್ಕನ ಮೀಟ್ ಮಾಡಿಕೊಂಡು, ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅವಳಿಗೆ ಹೇಳಿ ಪಾಪ ಕೂತಿದ್ಲು ಅವಳಿಗೆ ಚೇರ್ ಮೇಲೆ. ಅವಳಿಗೆ ಒಂದಷ್ಟು ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಟಯರ್ಡ್ ಆಗಿಬಿಟ್ಟಿತ್ತು ಪಾಪ. ರೆಡಿ ಆದರೆ ಸಣ್ಣ ಮಕ್ಕಳಿಗೆ ಟಯರ್ಡ್ ಅನಿಸ್ಬಿಡುತ್ತೆ ಅಲ್ವ, ನಮಗೆ ಟಯರ್ಡ್ ಆಗೋದಿಲ್ಲ. ಹಂಗಾಗಿ ಏನು ಸಣ್ಣ ಮಕ್ಕಳನ್ನ ಕೇಳಬೇಕಾ. ಇವಳು ತುಂಬ ಬ್ಯುಸಿ ಇದ್ದಾಳೆ ಪಾಪ. ಹೋದವರು ಬಂದವರು ಎಲ್ಲರನ್ನೂ ವಿಚಾರಿಸ್ಕೊಳ್ಳೋದೇ ಆಗಿದೆ. ಅವಳು ಕೂಡ ಬ್ಯುಸಿ ಬಂದು ಹಾಯ್ ಹೇಳ್ತಾ ಇದ್ದಾಳೆ. ಅಷ್ಟು ಬ್ಯುಸಿನಲ್ಲೂ ನಮ್ಮ ಚಾನಲ್ಗೆ ಹಾಯ್ ಮಾಡ್ತಾ ಇದ್ದಾಳೆ ಪಾಪ. ಥ್ಯಾಂಕ್ ಯು ತುಂಬ ಖುಷಿ ಪಟ್ಲು ಅವಳು. ಇಷ್ಟು ದೂರದಿಂದ ಬಂದ್ರಲ್ಲ, ಥ್ಯಾಂಕ್ ಯು ಅಂತ ಬರೋವರೆಗೂ ಹೇಳ್ತಾ ಇದ್ಲು. ನಮಗೆ ಕಾಲ್ ಮಾಡಿ ಕೂಡ ರೀಚ್ ಆದ್ರ ಅಂತ ವಿಚಾರಿಸ್ಕೊತಾ ಇದ್ಲು ಪಾಪ. ಮತ್ತೆ ವಾಪಸ್ ನಾವು ಬಂದಮೇಲೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವಳನ್ನು ನೋಡಿ ಎಷ್ಟು ಪುಟ್ಟದಾಗಿ ಚೇರ್ ಮೇಲೆ ಕುತ್ಕೊಂಡಿದ್ದಾಳಲ್ಲ, ಆ ಪುಟಾಣಿ ರಾಜ್ಕುಮಾರಿ ಥರನೇ ಇದ್ಲಲ್ವ. ಈ ಪುಟಾಣಿ ರಾಜ್ಕುಮಾರಿ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗಾಗಿ ನಾನು ಅದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ಅವ್ರದ್ದು ಫ್ಯಾಮಿಲಿ ಅವಳದು ನೋಡ್ತಾ ಇದ್ದೀರಲ್ಲ. ಹಾಗೆ ನಾನು ಅವಳ ಮಗನ ಎತ್ಕೊಂಡೆ. ಎಷ್ಟು ಕ್ಯೂಟಾಗಿದ್ದಾನೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂಟು. ಒಂದು ಸ್ವಲ್ಪ ಕೂಡ ಅಳ್ತಾ ಇರಲಿಲ್ಲ. ಎಷ್ಟು ಸ್ಮೈಲ್ ಮಾಡಿಕೊಂಡು ನಗಾಡ್ಕೊಂಡು, ಕ್ಯಾಮ್ರಾ ನೋಡಿದ ತಕ್ಷಣ ನಗೋದು. ಅವನಿಗೆ ಕ್ಯಾಮ್ರಾ ಅಂತ ಹೆಂಗೆ ಗೊತ್ತಾಯಿತು ಗೊತ್ತಿಲ್ಲ, ತುಂಬ ನಗ್ತಾ ಇತ್ತು. ಆಮೇಲೆ ನಮ್ಮ ಫ್ರೆಂಡು ನಮ್ಮೂರವರೇ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ನಕ್ಕೊಂಡು ಅವರು ಹೆಣ್ಮಕ್ಳು ಎಲ್ಲಿ ಹೋದ್ರು ಫೋನ್ ಬಿಡಲ್ವಲ್ಲಪ್ಪ ಅಂತ ಹೇಳ್ತಾ ಇದ್ರು. ಅವ್ರ ಜೊತೆ ಒಂದಷ್ಟು ಮಾತುಕತೆ ಮಾಡಿಕೊಂಡು ಆಮೇಲಿಂದ ಸೀದಾ ನಾವು ಅಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟದ ಕಡೆಗೆ ಬಂದ್ವಿ.
ಊಟ ಮಾಡಿಕೊಂಡು ಎಲ್ಲರೂ ತುಂಬ ಒಳ್ಳೆ ಊಟ, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ನನಗೆ ಸಖತ್ ಖುಷಿ ಆಯಿತು. ಊಟ ಅಷ್ಟು ಚೆನ್ನಾಗಿತ್ತು. ಗೋಕುಲ್ ವೆಜ್ಜಲ್ಲಿ ತುಂಬ ಚೆನ್ನಾಗಿದೆ ಊಟ. ಫಸ್ಟ್ ಟೈಮ್ ನಾನು ಗೋಕುಲ್ ವೆಜ್ಜಲ್ಲಿ ತಿಂದಿದ್ದು. ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಶ್ರೂ ಇರಿ ಇರಿ ಅಂತ ಹೇಳ್ತಾನೆ ಇದ್ಲು. ಕೊನೆಗೆ ಟೈಮ್ ಆಗಿತ್ತು, ಅವಳಿಗೆ ಬಾಯ್ ಮಾಡಿ ನಾವು ಅಲ್ಲಿಂದ ಹೊರಡಬೇಕಾಯ್ತು. ಸೊ ಅಲ್ಲಿಂದ ಎಲ್ಲರೂ ಹೊರಟ್ವಿ ಬಾಯ್ ಮಾಡಿಬಿಟ್ಟು ಅವಳಿಗೆ. ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟು ಜೋಶಲ್ಲಿದ್ದೀನಿ ಅಂದರೆ ಟಯರ್ಡೇ ಆಗ್ತಾ ಇಲ್ಲ ನನಗೆ. ನನಗೆ ಸ್ವಲ್ಪ ದೂರ ಜರ್ನಿ ಮಾಡಿಬಿಟ್ರೆ, ಅದರಲ್ಲೂ ನಾ ಖಾಲಿ ಹೊಟ್ಟೆಲಿ ಜರ್ನಿ ಮಾಡಿದ್ರಂತೂ ನಾನು ತುಂಬ ಟಯರ್ಡ್ ಆಗ್ತೀನಿ. ಬಟ್ ನನಗೆ ಏನೂ ಗೊತ್ತಿಲ್ಲ, ನಾನು ಈ ಸರಿ ನಾನು ಮಾಡ್ಕೊಂಡಿರೋ ಪ್ರಾಡಕ್ಟ್ ತೊಗೊಂಡಿರೋದಕ್ಕೂ ಏನೋ ಗೊತ್ತಿಲ್ಲ, ನನಗೆ 1 ತಿಂಗಳಿಂದ ಅಷ್ಟು ಇದು ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ನನಗೆ ಟಯರ್ಡ್ ಅನಿಸ್ತಾ ಇಲ್ಲ. ನಾನು ಇಷ್ಟು ದೂರ ಜರ್ನಿ ಮಾಡಿ ಇಷ್ಟು ಆ್ಯಕ್ಟಿವ್ ಆಗಿರೋದು ನಾನು ಫಸ್ಟ್ ಟೈಮು ಅಂತಲೇ ಹೇಳ್ಬೋದು. ನನಗೆ ಬ್ಯಾಂಗ್ಳೂರು ಅಷ್ಟು ದೂರ ಜರ್ನಿ ನನಗೆ ಯಾವತ್ತೂ ನನಗೆ ಟಯರ್ಡ್ ಅಂತಲೇ ಅನಿಸೋದು. ಅದರಲ್ಲೂ ಖಾಲಿ ಹೊಟ್ಟೆನಲ್ಲಿ ಹೊರ್ಟೋಗ್ಬಿಟ್ರೆ ತುಂಬ ಹೊಟ್ಟೆ ಹಸಿವು ಅದು ಇದು ಅಂತ ತುಂಬ ಟಯರ್ಡ್ ಆಗಿಬಿಡ್ತೀನಿ. ನೋಡ್ತಿದ್ದೀರಲ್ಲ, ಅಷ್ಟೇ ಆ್ಯಕ್ಟಿವ್ ಆಗಿದ್ದೀನಿ. ಅದನ್ನು ಮುಗಿಸಿ ನಾವು ಇಷ್ಟು ದೂರ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬನಶಂಕರಿ ಅಮ್ಮನ ಹತ್ರ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ, ಬನಶಂಕರಿ ದೇವಸ್ಥಾನಕ್ಕೆ. ಅಲ್ಲಿಂದ ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು. ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಅಮ್ಮಂದು ಕುಂಕುಮ ಸಿಕ್ತು. ಕುಂಕುಮನ ಇಟ್ಕೊಂಡು ಎಲ್ಲರೂ ಅಲ್ಲಿಂದ ನೋಡ್ತಾ ಇದ್ದೀರಲ್ಲ, ದಾಸೋಹಭವನ ಎಷ್ಟು ದೊಡ್ಡದಿದೆ. ಅಮ್ಮನ ದೇವಸ್ಥಾನ ಅಂದರೆ ಓಪನ್ ಇರಲಿಲ್ಲ. ಅಮ್ಮನಿಗೆ ಅಲ್ಲಿಂದನೇ ಬಿದ್ದು ನಮಸ್ಕಾರ ಮಾಡಿ ನಮ್ಮ ಪಾಲಿಗೆ ಕುಂಕುಮ ಆದರೂ ಇತ್ತಲ್ಲ, ಹೊರಗಡೆ ಕುಂಕುಮ ಆದರೂ ಇಟ್ಟಿದ್ರಲ್ಲ, ಖುಷಿ ಆಯಿತು. ಕುಂಕುಮ ಇಟ್ಕೊಂಡು ಎಲ್ಲರೂ ಅಲ್ಲೇ ಒಂದು 1/4 ಗಂಟೆ ಕೂತಿದ್ವಿ ನಾವು. ಅಲ್ಲೇ ಕೂತ್ಕೊಂಡು ಅದೆಷ್ಟು ಸಮಾಧಾನವಾಗಿ ತುಂಬ ಒಂಥರ ಪೀಸ್ಫುಲ್ ಆಗಿತ್ತು. ನಾನು ಫಸ್ಟ್ ಟೈಮ್ ಅಲ್ಲಿಗೆ ರೀಚ್ ಆಗಿದ್ದು. ಪದ್ಮನಾಭ ನಗರಕ್ಕೆ ಹೋಗಿರಲಿಲ್ಲ ನಾನು ಯಾವಾಗ್ಲೂ. ಅಲ್ಲಿ ಅಷ್ಟು ದೂರ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಿಯರೇ ಇತ್ತಲ್ವ ಬನಶಂಕರಿ ಅಮ್ಮ, ಹಾಗಾಗಿ ಹೋಗಿ ಬರೋಣ ಅಂತ ಎಲ್ಲರೂ ಹೊರಟ್ವಿ ಮಾತಾಡಿಕೊಂಡು. ಖುಷಿ ಆಯಿತು ತುಂಬ. ಒಂದು 10 ನಿಮಿಷ 1/4 ಗಂಟೆ ನಾವು ಸುಮ್ಮನೆ ಟೆಂಪಲ್ ಓಪನ್ ಇಲ್ಲ ಅಂದರೂ ನಾವು 1/4 ಗಂಟೆ ಕೂತಿದ್ವಿ ಅಲ್ಲಿ. ಕೂತ್ಕೊಂಡು ಆಮೇಲಿಂದ ನಮಸ್ಕಾರ ಮಾಡಿ ನಮ್ಮ ಪಾಲಿಗೆ ಕುಂಕುಮ ಆದರೂ ಸಿಕ್ತಲ್ಲ ಅಮ್ಮಂದು ಅಂತ ಹೇಳಿ ಖುಷಿಯಾಗಿ ಅಲ್ಲಿಂದ ನಾವು ಸೀದಾ ಮತ್ತೆ ಬಸ್ ಸ್ಟಾಪ್ ಕಡೆಗೆ ಬಂದ್ವಿ, ಬನಶಂಕರಿ ಬಸ್ ಸ್ಟಾಪ್ ಕಡೆಗೆ. ಅಲ್ಲಿ ಬಂದು ಮತ್ತೆ ಅಲ್ಲಿಂದ ಸೀದಾ ನಾವು ಬಸ್ ಹತ್ತಿ ಇದರಲ್ಲಿ ಕೆಂಗೇರಿನಲ್ಲಿ ಬಂದು ಇಳಿದು ಅಲ್ಲಿ ನಾವು ಫ್ರೆಂಡ್ಸ್ ಎಲ್ಲರೂ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಕಾಫಿ ತೊಗೊಳ್ಳೋಣ ಅಂತ ಹೋದ್ವಿ. ಸದ್ಯಕ್ಕೆ ನಾನು ಕಾಫಿ ಟೀ ಏನು ಕುಡಿದೇ ಇರೋದ್ರಿಂದ ನಾನು ಪೂ ಮತ್ತು ಬಟರ್ ಜ್ಯೂಸ್ ತೊಗೊಂಡ್ವಿ. ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ಕೆಂಗೇರಿನಲ್ಲಿ ಮೈಸೂರು ಬಸ್ನ ಬಂದು ಇಳಿಯೋ ಹತ್ತತ್ರ ಬಂದಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ತೆಗೆದೆ. ಅಷ್ಟು ಬೇಗ ಅಲ್ಲ, ಬಸ್ಸವ್ರು ಕೂಡ ಲೈಟ್ ಆಗಿಬಿಟ್ರು. ತುಂಬ ಖುಷಿ ಆಗೋಯ್ತು. ಹಾಗೆ ಒಂದಷ್ಟು ಖುಷಿ ಪಟ್ಕೊಂಡು ಅಲ್ಲಿಂದ ಬಸ್ ಇಳಿದು ಆಟೋ ಬುಕ್ ಮಾಡ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನೋಡಿದ್ರಲ್ಲ, ಆಟೋ ಬುಕ್ ಮಾಡ್ಕೊಂಡು ಹೊರಟೆ. ಚಾರ್ಜ್ ಬೇರೆ ಖಾಲಿ ಆಗಿತ್ತು, ಹಂಗಾಗಿ ತುಂಬ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನೋಡಿದ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಸ್ಸಲ್ಲಿ ಟಾರ್ಚ್ ಹಾಕ್ಕೊಂಡು ವಿಡಿಯೋ ಮಾಡ್ಕೊಂಡಿರೋದು ಇದು ನಾನು. ಇದು ನಾವು ಬಸ್ ಇಳಿದ್ಬಿಟ್ಟು ಆಟೋ ಕಾಯ್ತಾ ಇದ್ವಿ. ಆಟೋ ಬುಕ್ ಮಾಡ್ಕೊಂಡು ಅವಾಗ ಬುಕ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಚೆಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.